Jungle. Audio Jungle. ನಮಸ್ಕಾರ ವೀಕ್ಷಕರೇ, ರವಿ ದೊಡ್ಮನಿಯವರ ಸಾರಥ್ಯದಲ್ಲಿ ಆರ್ಡಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಇನಾಮ ಹಂಚಿನಾಳ್ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಶಿಖರ ಮತ್ತು ಕಳಸಾರೋಹಣ ಕಾರ್ಯಕ್ರಮ, ಕುಂಭ ವಾದ್ಯ ಮೇಳ, ಭವ್ಯ ಮೆರವಣಿಗೆಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಡಾಕ್ಟರ್ ವಿಶ್ವಪ್ರಭುದೇವ್ ಶಿವಾಚಾರ್ಯರು, ಹೊರಗಿನ ಕಲ್ಯಾಣ ಮಠ, ಕೊಣ್ಣೂರು ಪೂಜ್ಯರ ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ಜರುಗಿತು. ಇದೇ ಸಂದರ್ಭದಲ್ಲಿ ಶ್ರೀಕಾಂತ್ ಮಠಪತಿ, ಗುಂಡಪ್ಪ ವಿಜಯಪುರ್, ಲಕ್ಷ್ಮಣ್ ನಿಂಗನಗೌಡ್, ಗುರುಲಿಂಗಪ್ಪ ವಿಜಯಪುರ್, ಶಿವಾನಂದ್ ಹಿರೇಮಠ್, ಗೋವಿಂದ್ ಕಂಬಾರ್, ಪ್ರಭು ಬುಗಟಟ್ಟಿಮಠ್, ಮಾತೇಶ್ ನಿಗಸಾನಿ, ಹನುಮಂತ ಗೌಡ ಬಟ್ಕುರ್ಕಿ, ದುಂಡಿಗಪ್ಪ ಹಿರೇಮಠ್, ಗಿರಿಮಲ್ಲಪ್ಪ ಹಂಚಿನಾಳ್ ಹಾಗೂ ಸಮಾಜದ ಗಣ್ಯಮಾನ್ಯರು, ಮಹಿಳೆಯರು, ಕಾರ್ಯಕರ್ತರು ಈ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರವಿ ದೊಡ್ಮನಿ ಮತ್ತು ಶ್ರೀಕಾಂತ್ ಮಠಪತಿ, ಆರ್ಡಿ ನ್ಯೂಸ್ ಚಾನೆಲ್ ಜಮಖಂಡಿ. ನಿರಂತರ ಸುದ್ದಿಗಾಗಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9637344406 ಜಮಖಂಡಿ. ಶ್ರೀ ಕೊಣ್ಣೂರು ಹೊರಗಿನ ಮಠದಿಂದ
ಮೆರವಣಿಗೆ ಶುರುವಾಗಿ ಮಲ್ಲಿಕಾರ್ಜುನನ ದೇವಸ್ಥಾನಕ್ಕೆ ಬರಲಿದೆ. ತುಂಬಾ ಆರತಿ ವಾದ್ಯ ಮೇಳಗಳೊಂದಿಗೆ ಭಕ್ತರ ಮನೆಯಲ್ಲಿ ವಿವಿಧ ಭಕ್ತರ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಕೂಡ ಮಲ್ಲಿಕಾರ್ಜುನ ಮೂರ್ತಿಯನ್ನು ಪೂಜೆ ಮಾಡಿ ಎಲ್ಲ ಊರಾಗೆಲ್ಲ ಮೆರವಣಿಗೆ ಮೂಲಕ ಈ ಸದ್ಯಕ್ಕೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸ್ವಾಗತ ಕೊಡಕ್ ನಾವು ನಿಂತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಜಾತ್ರೆ ವಿಶೇಷ ಬಗ್ಗೆ ಹೇಳ್ರಿ, ಯಾವ ರೀತಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡ್ತೀರಿ? 1998 ಬೀಳಗಿ ತಾಲೂಕಿಂದ ಇನಾಮ್ ಹಂಚನಾಳ್ ಅನ್ನೋ ಗ್ರಾಮವನ್ನ ಈ ಜಮಖಂಡಿ ತಾಲೂಕಿಗೆ ಸ್ಥಳಾಂತರ ಮಾಡಿದ್ರು. ಅಲ್ಲಿಂದ ಇಲ್ಲಿ ಸ್ಥಳಾಂತರ ಆದ್ಮೇಲೆ ಇಲ್ಲಿ ಭಕ್ತರ ಬೇಡಿಕೆ ಏನಿತ್ತಂದ್ರೆ ಇಲ್ಲೊಂದು ಮಲ್ಲಿಕಾರ್ಜುನ ದೇವಸ್ಥಾನ ಆಗ್ಬೇಕು ಅಂತಕ್ಕಂಥದ್ದು ಭಕ್ತರ ಬೇಡಿಕೆ ಆಯ್ತು. ಇದು ಸುಮಾರು 26 ವರ್ಷಗಳಾಯ್ತು. ಈ ಭಕ್ತರ ಬೇಡಿಕೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಆಗ್ಬೇಕು ಅನ್ನೋದು ಏನಂತಲ್ಲ, ಈ ಸಲ ಅಂದ್ರೆ ಈ ವರ್ಷ ಅದು ನಮ್ಗೆ ಈಡೇರಿದೆ ಆಸೆ. ನಮ್ಮ ಭಕ್ತರೆಲ್ಲ ಬಹಳ ಖುಷಿಯಾಗಿದ್ದಾರೆ ಇನಾಮ್ ಹಂಚನಾಳದವರು. ಇಲ್ಲಿ ಊರವರೆಲ್ಲ ಶ್ರಮದಿಂದಾಗಿ, ಎಲ್ಲಾ ನಾಯಕರ ಶ್ರಮದಿಂದಾಗಿ, ಇಲ್ಲಿರ್ತಕ್ಕಂಥ ಯುವಕರ ಒಂದು ನೇತೃತ್ವದಿಂದ, ಯುವಕರ ಸಹಕಾರದಿಂದ, ಇಲ್ಲಿರ್ತಕ್ಕಂಥ ತಾಯಂದಿರ ಸಹಕಾರದಿಂದ 2 ದಿನಗಳ ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಈ ಮಲ್ಲಿಕಾರ್ಜುನ ದೇವರ ಮೂರ್ತಿ ಮತ್ತು ಮುಖ, ಹಲವಾರು ರೀತಿಯ ಕಂಬಿ ಮತ್ತು ಅದು ನಂದಿ ಧ್ವಜ ಇವೆಲ್ಲವನ್ನ ತಯಾರಿ ಮಾಡ್ಕೊಂಡ್ಬಂದು ಕೊಣ್ಣೂರಿನ ಹೊರಗಿನ ಮಠದಲ್ಲಿ ಇರಿಸಲಾಗಿತ್ತು. ಇವತ್ತು ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿಗಳನ್ನ ನೆರವೇರಿಸಿ ಅಲ್ಲಿಂದ ಅವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಊರಲ್ಲೆಲ್ಲ ಮೆರವಣಿಗೆ ಮಾಡಿದ್ವಿ. ಒಂದು ಹಂತ ಇಲ್ಲಿಗೆ ಪೂರ್ಣ ಆಯ್ತು. ಇನ್ನು ಮಧ್ಯಾಹ್ನ ಏನಿದೆ ಪ್ರಸಾದ ವ್ಯವಸ್ಥೆ ಇದೆ. ರಾತ್ರಿ ಮಲ್ಲಿಕಾರ್ಜುನನ ಪರಮ ಭಕ್ತಿ ಆಗಿರ್ತಕ್ಕಂತಹ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಬಯಲಾಟವನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಆಲೂಕ್ನೂರಿನ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘದ ವತಿಯಿಂದ. ಇನ್ನು ಮುಖ್ಯವಾದಂತಹ ಕಾರ್ಯಕ್ರಮಗಳು ನಾಳೆಗಿದ್ದಾವೆ ನಮಗೆ. ನಾಳೆಗೆ ಬೆಳಿಗ್ಗೆ 4 ಗಂಟೆಗೆನೆ ಈ ದೇವಸ್ಥಾನದ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದ್ದಾರೆ. ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು, ಹನುಮಂತ ನಿರಾಣಿ ಅವರು, ಮತ್ತೆ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡಗುಂಟಿ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಆನಂದ ನ್ಯಾಮಗೌಡ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು ಮತ್ತು ನಮ್ಮ ಶ್ರೀಶೈಲ್ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ, ಕೊಣ್ಣೂರು ಶ್ರೀಗಳ ನೇತೃತ್ವದಲ್ಲಿ ನಾಳೆಗೆ ದೇವಸ್ಥಾನದ ಉದ್ಘಾಟನೆ, ಕಳಸಾರೋಹಣ ಕಾರ್ಯಕ್ರಮ, ಅದರ ಜೊತೆಗೆ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಖ್ಯವಾಗಿ ನಡೀತಿದ್ದಾರೆ. ಅದಾದ್ಮೇಲೆ 11:30-12 ಗಂಟೆಗೆ ವೇದಿಕೆ ಕಾರ್ಯಕ್ರಮದೊಂದಿಗೆ ನಡೀತದೆ. ವೇದಿಕೆ ಕಾರ್ಯಕ್ರಮ ಮುಗಿದ್ಮೇಲೆ ಮಹಾಪ್ರಸಾದದೊಂದಿಗೆ ಹೆಚ್ಚು ಕಡಿಮೆ ನಮ್ಮ ಈ ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನ ಮಂಗಳ ಮಾಡ್ತಾ ಇದ್ದೀವಿ. ಸರ್,